ಈ ಕಡೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ ನಂತರ ಎಸ್ಟಿ ನಾಯಕರು ರಾಜಣ್ಣ ಅವರ ಮನೆಗೆ ಬಂದಿದ್ದಾರೆ. ರಾಜಣ್ಣ ಅವರು ಒಬ್ಬ ಪ್ರಬಲ ಸಮುದಾಯದ ನಾಯಕ. ಈಗ ರಾಜಣ್ಣ ವಜಾ ಅನ್ನೋದು ಸಮುದಾಯದ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಮತ್ತೊಂದು ಕಡೆ ಪ್ರಮುಖ ಖಾತೆಯನ್ನ ನಿಭಾಯಿಸ್ತಾ ಇದ್ದಂತಹ ರಾಜಣ್ಣ ಈಗ ವಜಾದಿಂದ ಅವರ ಖಾತೆ ಆ ಸ್ಥಾನ ಕೂಡ ತೆರವಾಗಿದೆ. ಅದನ್ನ ನಮ್ಮ ಸಮುದಾಯಕ್ಕೆ ಕೊಡಬೇಕು ಅಂತ ಸಮುದಾಯದ ನಾಯಕರು ಒತ್ತಾಯ ಮಾಡ್ತಿದ್ದಾರೆ. ಸಚಿವ ಸತೀಶ್ ನೇತೃತ್ವದಲ್ಲಿ ರಾಜಣ್ಣ ನಿವಾಸಕ್ಕೆ ಭೇಟಿ ನೀಡಿದ್ರು. ಎಸ್ಟಿ ಶಾಸಕರು ಸೇರಿದಂತೆ ಸಿಎಂ ಬಣದಿಂದ ಭೇಟಿ ನಡೆಯಿತು. ರಾಜಣ್ಣ ಭೇಟಿಯಾಗಿ ಮುಂದಿನ ರಾಜಕೀಯ ನಡೆಯ ಬಗ್ಗೆ ಚರ್ಚೆ ಆಯಿತು. ದೆಹಲಿಗೆ ನಿಯೋಗ ಭೇಟಿ ಕೊಡೋ ಇದರ ಕುರಿತು ಗಂಭೀರವಾಗಿ ಮಾತುಕತೆ ಆಯಿತು. ವಾಲ್ಮೀಕಿ ಸಮುದಾಯದ ನಾಯಕರಿಂದ ದೆಹಲಿಗೆ ಭೇಟಿ ಕೊಡುವಂತ ಸಾಧ್ಯತೆ ಇದೆ. ರಾಜಣ್ಣ ಅವರನ್ನ ಭೇಟಿ ಮಾಡಿದಂತಹ ಫೋಟೋ ನೋಡ್ತಾ ಇದ್ರು. ಸಿಎಂ ಭೇಟಿ ನಂತರ ಎಸ್ಟಿ ಶಾಸಕರು ರಾಜಣ್ಣ ಅವರ ಮನೆಗೆ ಬಂದು ಅವರ ಜೊತೆ ಚರ್ಚೆ ನಡೆಸಿದ್ರು ಮುಂದಿನ ರಾಜಕೀಯ ನಡೆ ಬಗ್ಗೆ. ಹೋದಾಗ ಬಹಳ ಜನ ದೂರ ಆಗ್ತಾರೆ. ನಾವು ದೂರ ಇಲ್ಲ, ನಿಮ್ ಜೊತೆ ಇದೀವಿ ಅನ್ನೋ ಕಾರಣಕ್ಕಾಗಿ ಅಥವಾ ಫ್ರೆಂಡ್ಶಿಪ್ ನಲ್ಲಿ ಇರ್ಲಿಕ್ಕೆ ಅವ್ರಿಗೆ ಧೈರ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಷ್ಟೇ. ಅದ್ರ ಅವ್ರು ಹೇಳ್ಕೊತಾರೆ. ಅವರು ಪಿತೂರಿ ಷಡ್ಯಂತ್ರ ಅವ್ರು ಹೇಳ್ತಾರೆ. ನಮ್ಮ ಭಾಗ ಅಲ್ಲ, ಅದು ಅವ್ರ ಭಾಗ. ಬೇಸರ ಏನೂ ಅಲ್ಲ. 2 ವರ್ಷ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಮೊನ್ನೆ ಕೂಡ ನಿಮ್ಮ ಮುಂದೆ ಹೇಳಿದಾರಲ್ಲ, ಅದು ಸಿಎಂ ಮನೆ ಮುಂದೆ 2 ವರ್ಷ ಮಾಡಿದ್ದೀನಿ. ತೃಪ್ತಿ ಇದೆ ನನಗಿನ ಆ ಥರ ಎಲ್ಲ. ಆದರೆ ಡೆಲ್ಲಿಯಲ್ಲಿ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಆಗಿದೆ. ಡೆಲ್ಲಿಗೆ ಹೋಗ್ತೀನಿ, ವರಿಷ್ಠರಿಗೆ ಕನ್ವಿನ್ಸ್ ಮಾಡ್ತೀವಿ ಮತ್ತೆ ಅದನ್ನ ಹೇಳಿದ್ದಾರೆ. ನಾವು 2 ಮಂತ್ರಿಗಳನ್ನು ಎಷ್ಟಿದೆ ಏನೋ ಡ್ರಾಪ್ ಆಗಿದೆ, ಅವ್ರನ್ನ ಬೇಗ ತುಂಬಲಿಕ್ಕೆ ಒಂದು ನಿಯೋಗ ಹೋಗ್ತಾ ಇದೆ. ಬೇಗ ತುಂಬಬೇಕು, ವಿಳಂಬ ಮಾಡದೆ ಅವೇ ಖಾತೆಗಳನ್ನು ಕೊಡಬೇಕು ಅನ್ನೋ ಡಿಮಾಂಡ್ ಇದೆ. ಬೇಗ ಅಧಿವೇಶನ ಮುಗಿದ್ಮೇಲೆ ಹೋಗ್ತೀವಿ. ವಾಲ್ಮೀಕಿ ಸಮುದಾಯಕ್ಕೆ ಕೊಡ್ಬೇಕಾ? ಅದೇ ಹೌದು, 2 ಅಲ್ಲಿದೆ, ಅವ್ರಿಗೆ ಕೊಡಬೇಕು. ಹುಲಿ ಇದೆ, ಹುಲಿ ಯಾವಾಗಲೂ ಗುರು ಹತ್ತಿರ್ತೈತೆ. ಅದು ಷಡ್ಯಂತ್ರ ಇದೆ, ಅದನ್ನ ಸಮಯ ಬಂದಾಗ ಹೇಳದಂತ ಹೇಳ್ಯಾರ. ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಈಗ ನಿಮ್ಮ ಸಮುದಾಯದ ಸ್ವಾಮೀಜಿಗಳು ಕಾರ್ಯಕರ್ತರು ಎಲ್ಲ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಸಮುದಾಯದ ಹೋರಾಟ, ಅದು ಬೇರೆ, ಅದು ಭಾಗ ಪಾರ್ಟಿ ಬೇರೆ. ಅವ್ರಿಗೆ ಹೋರಾಟ ಮಾಡ್ತಿದ್ರೆ ಅದು ಬೇರೆ ವಿಷಯ. ಸರ್ ಅಲ್ಲ, ಪ್ರಮುಖವಾಗಿ ಸರ್ ಇದು ರಾಜಣ್ಣ ಅವರಿಗೆ ನೈತಿಕತೆ ಬೆಂಬಲ. ಎಸ್, ಅಷ್ಟೇ ಅಷ್ಟೇ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿಯಾಗಿರುವಂತಹ ಪ್ರಶಾಂತ್ ನಾಥ್ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಮಾರುತೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ KN ರಾಜಣ್ಣ ವಜಾ ನಂತರ ಪಕ್ಷದಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನೋಡಿದ್ವಿ. ಅದರ ಜೊತೆಗೆ ರಾಜಣ್ಣ ಅವರ ಮುಂದಿನ ನಡೆ ಏನು? ಈಗ ರಾಜಣ್ಣ ಆಗ್ಲಿ, ಕಳೆದ ಬಾರಿ ನಾಗೇಂದ್ರ ಅವರಾಗ್ಲಿ, ರಾಜೀನಾಮೆಯಿಂದ ಇಬ್ಬರ ಸ್ಥಾನ ಕೂಡ ತೆರವಾಗಿದೆ. ಈಗ ಸಮುದಾಯದವರು ಹೇಳ್ತಾ ಇರೋದು ನಮ್ಮದೇ ಸಮುದಾಯಕ್ಕೆ ಆ 2 ಸ್ಥಾನಗಳನ್ನ ಕೂಡ ಕೊಡಬೇಕು ಅಂತ. ಮೊದಲೇ ಬೇಸರದಲ್ಲಿದ್ದಾರೆ ಸಮುದಾಯದವರು. ಈಗ ಅವರನ್ನ ಸಮಾಧಾನ ಮಾಡಬೇಕು ಅಂತ ಅಂದ್ರೆ ಹಿರಿಯರಿಗೆ ಹಾಗಾದ್ರೆ ಸಚಿವ ಸ್ಥಾನವನ್ನ ಕೊಡಬೇಕಾಗತ್ತೆ. ಏನಾಗ್ಬೋದು? ಶೋಧ ನೋಡಿ, ಯಾವಾಗ ವಾಲ್ಮೀಕಿ ನಿಗಮದ ಹಗರಣ ಹೊರಗಡೆ ಬಂತು, ನಾಗೇಂದ್ರ ರಾಜೀನಾಮೆ ಕೊಡಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು. ಅದಾದ 2-3 ತಿಂಗಳ ನಂತರವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲ, ನಾಗೇಂದ್ರರನ್ನು ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಒತ್ತಡವನ್ನು ಹೈಕಮಾಂಡ್ ಮೇಲೆ ಹಾಕಿದರು. ಆದರೆ ಬೇಡ, CBI ತನಿಖೆಯೂ ಇದೆ, ಆ ಕಾರಣದಿಂದ ಇಡೀ ತನಿಖೆ ಮುಕ್ತಾಯವಾಗಲಿ, ನಂತರ ಒಂದು ವೇಳೆ 2.5 ವರ್ಷದ ನಂತರ ಏನಾದರೂ ಆಗೋದಿದ್ದರೆ ಆಗ ನಾಗೇಂದ್ರರನ್ನು ಸಂಪುಟಕ್ಕೆ ತೆಗೆದುಕೊಳ್ಳೋಣ. ಈಗ ಸಂಪುಟ ರಚನೆ, ಪುನಾರಚನೆ, ವಿಸ್ತರಣೆ ಯಾವುದೂ ಬೇಡ ಅಂತ ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಹೇಳಿ ಕಳಿಸ್ತು. ಅದಾದ ನಂತರ ನೀವು ನಾಯಕ ಸಮುದಾಯದ ಒಟ್ಟಾರೆ ಆಯಾಮಗಳಿಂದ ನೋಡಿದಾಗ ಸತೀಶ್ ಜಾರಕಿಹೊಳಿ ಪದೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು, KC ವೇಣುಗೋಪಾಲ್ ಅವರನ್ನು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿ, 2028ರ ಚುನಾವಣೆ, ಅದಕ್ಕೂ ಮುಂಚೆಯ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ರಿಂದ ಹಿಡಿದು ಪಾರ್ಟಿಯನ್ನು ನಾನು ನೋಡ್ಕೊಳ್ತೀನಿ, DK ಶಿವಕುಮಾರ್ರಿಗೆ ಲೋಕಸಭಾ ಚುನಾವಣೆಯವರೆಗೆ ಮಾತ್ರ ಒಂದು ಅವಕಾಶವನ್ನು ಕೊಟ್ಟಿದ್ರಿ, ಒಬ್ಬರಿಗೆ ಒಂದೇ ಸ್ಥಾನದ ಉದಯಪುರದ ಚಿಂತನಾ ಬೈಠಕ್ನ ನಿರ್ದೇಶನದ ಅನುಸಾರ DK ಶಿವಕುಮಾರ್ ಬದಲಿಗೆ ನನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಸತೀಶ್ ಜಾರಕಿಹೊಳಿ ಬಹುತೇಕ ಹೈಕಮಾಂಡ್ನ ನಾಯಕರನ್ನು ಭೇಟಿಯಾದರು. ಅವ್ರಿಗೆ ರಾಜಣ್ಣ ಕೂಡ ಸಾಥ್ ಕೊಡ್ತಾಯಿದ್ರು. ಆದರೆ ಹೈಕಮಾಂಡ್ ಹೇಳ್ತು ಇಲ್ಲ, ಏನೇ ನಿರ್ಧಾರ ತೆಗೆದುಕೊಂಡ್ರು ಒಂದು ಪ್ಯಾಕೇಜ್ ಆಗಿ ಹೋಲಿಸ್ಟಿಕ್ ಆಗಿ ನಿರ್ಣಯವನ್ನು ತೆಗೆದುಕೊಳ್ತೀವಿ. ಈಗ ನಾವು ಏನೂ ನಿರ್ಣಯವನ್ನು ತೆಗೆದುಕೊಳ್ತಾ ಇಲ್ಲ, ರಾಜ್ಯಾಧ್ಯಕ್ಷರನ್ನು ಬದಲಿಸಲ್ಲ ಅಂತಕ್ಕಂಥದ್ದನ್ನು ಕೂಡ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರನ್ನು ಸ್ಪಷ್ಟವಾಗಿ ಹೇಳ್ತು. ಅದಾದಮೇಲೆ ರಾಜಣ್ಣ ಪದೇ ಹೊರಗಡೆ ಬಂದು ಹೇಳಿಕೆಗಳನ್ನು ನೀಡಲಿಕ್ಕೆ ಶುರು ಮಾಡಿದರು. ಅದು ಎಲ್ಲಿವರೆಗೆ ಅದರ ಲಾಜಿಕಲ್ ಎಂಡಿಗೆ ತಲುಪ್ತು ಅಂದರೆ ಸಿದ್ದರಾಮಯ್ಯನವರ ಮನವೊಲಿಕೆಯ ನಂತರವೂ ಕೂಡ ಹೈಕಮಾಂಡ್ KC ವೇಣುಗೋಪಾಲ್ ಆಗಲಿ, ರಾಹುಲ್ ಗಾಂಧಿ ಆಗಿ ಒಪ್ಪಲಿಲ್ಲ.
KN ರಾಜಣ್ಣ ಅವರನ್ನು ಸಂಪುಟದಿಂದ ವಜಾಗೊಳಿಸಿ ಪತ್ರವನ್ನು ರಾಜ್ಯಪಾಲರಿಗೆ ಬರೆಯಿರಿ, ಯಾವುದೇ ರೀತಿಯ ಆಂಬಿಗ್ವಿಟಿ ಇದರಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿತು. KN ರಾಜಣ್ಣ ಅವರನ್ನು ವಜಾಗೊಳಿಸ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಲುಕಿದರು. ಈ ಒಂದು ಪರಿಸ್ಥಿತಿಯಲ್ಲಿ ನಾಯಕ ಸಮುದಾಯದ ಶಾಸಕರ ಸಭೆಯನ್ನು ಸತೀಶ್ ಜಾರಕಿಹೊಳಿ ಕರೆದು ಕೂಡಲೇ ನಾಗೇಂದ್ರ ಮತ್ತು ರಾಜಣ್ಣ ಅವರ ಒಂದು ಸ್ಥಾನವನ್ನು ಏನು ತುಂಬುವ ಪ್ರಯತ್ನವನ್ನು ಆದಷ್ಟು ಬೇಗ ಮಾಡಿ ನಮ್ಮ ಸಮುದಾಯದ ಇಬ್ಬರು ಮಂತ್ರಿಗಳಿಂದ ರಾಜೀನಾಮೆಯನ್ನು ತೆಗೆದುಕೊಂಡಿದ್ದೀರಿ, ಹೀಗಾಗಿ ಇಬ್ಬರನ್ನೂ ಕೂಡ ಆ ವೇಕೆನ್ಸಿಯನ್ನು ಫಿಲ್ ಮಾಡಿ ಅಂತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಒತ್ತಡ. ಆದರೆ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರ ಬಣ ಏನು ಪ್ರಯತ್ನ ಮಾಡ್ಬೋದು ಅಂದರೆ, ನೋಡಿ ನಾಯಕ ಸಮುದಾಯದ ಎರಡೆರಡು ಮಂತ್ರಿಗಳು ರಾಜೀನಾಮೆ ಕೊಟ್ಟಿರೋದ್ರಿಂದ ನಮ್ಮ ಸಮುದಾಯಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ತಪ್ಪು ಸಂದೇಶ ಹೋಗ್ತಾ ಇದೆ. ಆ ಕಾರಣದಿಂದ ನೀವು ಸಂಪುಟ ವಿಸ್ತರಣೆಯನ್ನು ಒಂದೋ ಎರಡೋ ಸ್ಥಾನವನ್ನು ಬೇಗ ತುಂಬಿ ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ DK ಶಿವಕುಮಾರರ ಸ್ಪಷ್ಟ ವಿರೋಧ ಇದೆ. DK ಶಿವಕುಮಾರ್ ಹೇಳ್ತಾ ಇರೋದೇನು, ಏನೇ ನಿರ್ಣಯವನ್ನು ತೆಗೆದುಕೊಂಡರೂ ಕೂಡ ನೀವು ನಾಯಕತ್ವ ಬದಲಾವಣೆ ಸೇರಿದಂತೆ ಆಗ ಬೇಕಾದರೆ ನೀವು KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡಿ ಮಂತ್ರಿಮಂಡಲದ ರಚನೆ ಪುನಾರಚನೆ ಏನಿದೆ ಅದು ಈಗೊಂದು ಸಲ, ನಂತರ ನಾಯಕತ್ವ ಬದಲಾವಣೆಯನ್ನು ನೀವು ಮುಂದಕ್ಕೆ ಹಾಕ್ತಾ ಹೋದರೆ ಹೇಗೆ, ಹೀಗಾಗಿ ನಾಯಕತ್ವ ಬದಲಾವಣೆಯ ಜೊತೆಗೆ ಮಾಡಿ ಅಂತಕ್ಕಂಥದ್ದು DK ಶಿವಕುಮಾರ್ ಒತ್ತಡ. ಅದು ಇವತ್ತಿಂದಲ್ಲ, ಅವರು 2023ರಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಪಟ್ಟನ್ನು ಹೈಕಮಾಂಡ್ ಮುಂದೆ ಹಿಡಿತಾ ಇದ್ದಾರೆ. ಕೇವಲ ರಾಜಣ್ಣ ಅವರನ್ನು ನೋಡಿದರೆ, ನೋಡಿ ನಿನ್ನೆಯ ಮಧುಗಿರಿಯ ಪ್ರತಿಭಟನೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ರಾಜಣ್ಣ ವ್ಯಗ್ರರಾಗಿದ್ದಾರೆ. ರಾಜಣ್ಣ ಸುಮ್ಮನೆ ಕುಳಿತುಕೊಳ್ತಕ್ಕಂಥ ರಾಜಕಾರಣಿ ಅಂತೂ ಅಲ್ಲ. ನಾವಿದನ್ನು ಪದೇ ಪದೇ ಅವರ ಹೇಳಿಕೆಗಳ ಮುಖಾಂತರ ಕೂಡ ನೀವು ಅದನ್ನು ಗ್ರಹಿಸೋದಾದರೆ, ರಾಜಣ್ಣ ಸುಮ್ಮನೆ ಇಲ್ಲ ಇವತ್ತು ವಜಾ ಮಾಡಿಬಿಟ್ಟಿದ್ದಾರೆ ನಾನು ಸುಮ್ಮನೆ ಕುಳಿತುಕೊಳ್ತೀನಿ ಅಂತಕ್ಕಂಥ ರಾಜಕಾರಣಿ ಅಲ್ಲ, ನಂಬರ್ 1. ನಂಬರ್ 2, ಅವರು ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಂತರ ಅಹಿಂದ ರಾಜಕಾರಣದ ಒಂದು ಐಕಾನ್ ಆಗಿ KN ರಾಜಣ್ಣ ಅವರನ್ನು ನೋಡಲಾಗತ್ತೆ. ಯಾಕಂದರೆ ಒಂದು ಶೆಡ್ಯೂಲ್ಡ್ ಟ್ರೈಬ್ ಸಮುದಾಯದಿಂದ ಬಂದರೂ ಕೂಡ ಅವರು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಮಧುಗಿರಿಯಿಂದ ಗೆಲ್ತಾರೆ. ಪರಮೇಶ್ವರನ್ನು ಸೋಲಿಸುವ ಪ್ರಯತ್ನದಲ್ಲಿ ರಾಜಣ್ಣ ಅವರ ಪಾತ್ರ ಬಹಳ ದೊಡ್ಡದಿತ್ತು 2013ರ ಚುನಾವಣೆಯಲ್ಲಿ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗತ್ತೆ. ನಂತರ ಪರಮೇಶ್ವರ್ ಮತ್ತು ರಾಜಣ್ಣ ಈಗ ಒಂದಾಗಿದ್ದಾರೆ. ಹೀಗಿರುವಾಗ ರಾಜಣ್ಣ ಅವರು ಸುಮ್ಮನೆ ಕುಳಿತುಕೊಳ್ತಕ್ಕಂಥ ವ್ಯಕ್ತಿಯಲ್ಲ. ಅವರು ಅಥವಾ ಅವರ ಮಗನನ್ನು ಮುಂದೆ ಸಂಪುಟಕ್ಕೆ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನು ಏನಾದರೂ ಹೈಕಮಾಂಡ್ ಹೇಳುತ್ತಾ, ಮನವರಿಕೆ ಮಾಡುತ್ತಾ? ಯಾಕಂದರೆ ಈಗ ಸತೀಶ್ ಜಾರಕಿಹೊಳಿ ಅಂಥದ್ದೊಂದು ಬೇಡಿಕೆಯನ್ನ ರಾಜಣ್ಣ ಅವರು ಹೈಕಮಾಂಡ್ ಮುಂದೆ ಇಡುವಂಥ ಪರಿಸ್ಥಿತಿಯಲ್ಲಿ ಇದಾರಾ? ಹೈಕಮಾಂಡ್ ಅದನ್ನು ಕೇಳಿಸ್ಕೊಳ್ಳುತ್ತಾ? ಅಲ್ಲ, ಇವತ್ತು ಹೈಕಮಾಂಡ್ ಏನನ್ನೂ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ಸ್ವತಃ ಮುಖ್ಯಮಂತ್ರಿಗಳು ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನು ಮಾಡಿದಾಗಲೂ ಕೂಡ ನೀವು ರಾಜೀನಾಮೆಯನ್ನು ಪಡಿಬೇಡಿ, ಮುಖ್ಯಮಂತ್ರಿಗಳು ಹೇಳಿದ್ರಂತೆ ಇಲ್ಲ 2-3 ಬಿಲ್ಗಳಿವೆ, ಅಧಿವೇಶನ ಮುಗಿಲಿ, ಅದಾದಮೇಲೆ ನಾನು ರಾಜೀನಾಮೆಯನ್ನು ತೆಗೆದುಕೊಳ್ತೀನಿ. ಹೈಕಮಾಂಡ್ ಹೇಳ್ತು ಬಿಲ್ಗಳು ಪೆಂಡಿಂಗ್ ಇರಲಿ, ಏನೂ ಸಮಸ್ಯೆ ಇಲ್ಲ, ನೀವು ರಾಜ್ಯಪಾಲರಿಗೆ ಪತ್ರ ಬರೀರಿ ಅನ್ನೋದನ್ನು ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿ ಹೇಳಿತು. ಹೀಗಿರುವಾಗ ಮುಖ್ಯಮಂತ್ರಿಗಳ ಮನವರಿಕೆಗೆ ಒಪ್ಪದ ಹೈಕಮಾಂಡ್ ಈಗ ತಕ್ಷಣಕ್ಕೇನೋ KN ರಾಜಣ್ಣ ಅವ್ರ ಜೊತೆ ಮಾತುಕತೆಗೆ ತಯಾರಾಗತ್ತೆ ಹಾಗೆ ಅನ್ನಿಸ್ತಾ ಇಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಏನು ಮಾಡ್ತಾರೆ? ಇನ್ನೊಂದು ಬಹಳ ಮುಖ್ಯ ಪ್ರಶ್ನೆ ಇರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು KN ರಾಜಣ್ಣ ಅವರ ರಾಜೀನಾಮೆ ಪಡೆದು 48 ಗಂಟೆ ಮೀರಿ ಆಯಿತು. ಇಲ್ಲಿವರೆಗೆ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೂಡ ಈ ಒಬ್ಬ ಪ್ರಮುಖ ಸಚಿವರ ತಲೆದಂಡಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ಮಾಧ್ಯಮಗಳಿಗೆ ಹೇಳಿಕೆ ಕೊಡಲ್ಲ, ಅಧಿವೇಶನದಲ್ಲಾದರೂ ಹೇಳಿಕೆ ಕೊಡ್ತಾರ, ಸರ್ಕಾರದ ಅಧಿಕೃತ ನಿಲುವೇನು, ಈ ಎಲ್ಲ ಅಂಶಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಸಭೆಯಲ್ಲೇ ಸಿಎಂ ಏನಾದರೂ ಒಂದು ಸ್ಪಷ್ಟನೆ ಕೊಡ್ತಾರೆ ಅಂತ ಶಾಸಕರು ಕಾಯ್ತಾ ಇದ್ರು, ಮೊದಲೇ ಶಾಕ್ನಲ್ಲಿದ್ರು. ಆದರೆ ಶಾಸಕಾಂಗ ಸಭೆಯಲ್ಲಿ ಆಗಿದ್ದೇ ಬೇರೆ, ಅಲ್ಲಿ ಸುನೀಲ್ ಕನಗೋಳು ಎಂಟ್ರಿ ಕೊಡ್ತಾರೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ಸಿನ ಒಳಗಡೆ ಏನು ನಡೀತಾ ಇದೆ? ಕಂಟ್ರೋಲಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಹೈಕಮಾಂಡ್ ಏನಾದರೂ ಮಾಡ್ತಾ ಇದೆಯಾ? ಮೊದಲೇ ಸಮಸ್ಯೆಗಳು ನೂರಾರಿದೆ ಈಗ ಕಾಂಗ್ರೆಸ್ನಲ್ಲಿ. ನೋಡಿ, ಕಳೆದ 3 ತಿಂಗಳ ಬೆಳವಣಿಗೆಗಳನ್ನು ನೋಡಿದರೆ ಹೈಕಮಾಂಡ್ ಇಸ್ ಕಾಲಿಂಗ್ ದ ಶಾಟ್ಸ್ ಮತ್ತು ವಿ ಆರ್ ಕಾಲಿಂಗ್ ದ ಶಾಟ್ಸ್ ಅನ್ನೋ ಮೆಸೇಜನ್ನು ಹೈಕಮಾಂಡ್ ಕಾಂಗ್ರೆಸ್ನ ಶಾಸಕರಿಗೆ, ಮಂತ್ರಿಗಳಿಗೆ, ಕಾಂಗ್ರೆಸ್ ಎಕೋಸಿಸ್ಟಮ್ ಕೊಡ್ತಾ ಇದೆ. ಆ ಕಾರಣದಿಂದಲೇ ಕಾಂಗ್ರೆಸ್ ಹೈಕಮಾಂಡ್ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಂದ ಒಂದು ವ್ಯತಿರಿಕ್ತ ನಿರ್ಣಯವನ್ನು ತೆಗೆದುಕೊಳ್ತು. ಗೋವಿಂದರಾಜ್ ಅವರನ್ನು ಪೊಲಿಟಿಕಲ್ ಸೆಕ್ರೆಟರಿ ಆಫ್ ಚೀಫ್ ಮಿನಿಸ್ಟರನ್ನು ಕೈ ಬಿಡುವ ಬಗ್ಗೆ ಒಂದು ವ್ಯತಿರಿಕ್ತ ತೀರ್ಮಾನವನ್ನು ತೆಗೆದುಕೊಳ್ತು. ಈಗ KN ರಾಜಣ್ಣ ಅವರ ತಲೆದಂಡಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಫ್ಟ್ ಅಪ್ರೋಚನ್ನು ಹೈಕಮಾಂಡ್ ತೋರಿಸಲಿಲ್ಲ, ಒಂದು ಕಠಿಣವಾಗಿರ್ತಕ್ಕಂಥ ನಿಲುವನ್ನು ಹೈಕಮಾಂಡ್ ರಾಜಣ್ಣ ಅವ್ರಿಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿದೆ. ಹೈಕಮಾಂಡ್ ಬಣ ರಾಜಕಾರಣದ ದೃಷ್ಟಿಯಿಂದ ರಾಜಣ್ಣ ಅವರನ್ನು ತೆಗೆದಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಆದರೆ ನಿಶ್ಚಿತವಾಗಿ ರಾಜಣ್ಣ ಅವರ ತಲೆದಂಡ ಬಣ ರಾಜಕಾರಣದ ಮೇಲೆ ಅದರ ಇಫೆಕ್ಟ್ ಏನು ಅಂತಕ್ಕಂಥದ್ದು ನಿಶ್ಚಿತವಾಗಿ ಚರ್ಚೆ ಆಗುತ್ತೆ. ಆ ಕಾರಣದಿಂದ ಸತೀಶ್ ಜಾರಕಿಹೊಳಿ ಏನು ಮಾಡ್ತಾರೆ,
ಮುಖ್ಯಮಂತ್ರಿಗಳ ಮನಸ್ಸಿನಲ್ಲೇನಿದೆ 48 ಗಂಟೆಯಿಂದ ಮುಖ್ಯಮಂತ್ರಿಗಳು ಏನೂ ಒಂದು ಹೊರಗಡೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳ ಮನಸ್ಸಿನಲ್ಲೇನಿದೆ, ನನ್ನ ಪರಮಾಪ್ತ ಸಚಿವನನ್ನು ತೆಗೆದು ಒಂದು ರೀತಿ ಮುಜುಗರ ನನ್ನನ್ನು ಹೈಕಮಾಂಡ್ ಮಾಡ್ತಿದೆಯಾ, ಮುಖ್ಯಮಂತ್ರಿಗಳಿಗೆ ಹಾಗೆ ಅನಿಸಿದೆಯಾ, ವಿ ಡೋಂಟ್ ನೋ. ವಿ ಕ್ಯಾನ್ ಓನ್ಲಿ ಮುಖ್ಯಮಂತ್ರಿಗಳ ಆಪ್ತ ವಲಯದಿಂದ ತಿಳಿದುಕೊಂಡು ಒಂದು ಸ್ಪೆಕ್ಯುಲೇಷನ್ಸ್ಗಳು ನಡೀತಾ ಇವೆ. ಆದರೆ ಮುಖ್ಯಮಂತ್ರಿಗಳು ಇಲ್ಲಿಯವರೆಗೆ ಏನು ಅನ್ನಿಸ್ತಾ ಇದೆ ಅಂತಕ್ಕಂಥದ್ದನ್ನು ಮಾಧ್ಯಮಗಳಿಗಾಗಲಿ ಅಥವಾ ಸದನಕ್ಕಾಗಲಿ ಬಂದು ಹೇಳಿಲ್ಲ. ಮೊನ್ನೆ ಜಾತಿ ಗಣತಿಯ ಪ್ರಶ್ನೆ ಬಂದಾಗ ಹೈಕಮಾಂಡ್ ಯಾವಾಗ ಕಾಲಿಂಗ್ ದ ಶಾಟ್ಸ್ ಮಾಡ್ತಿದ್ದೀವಿ ಅಂತ ಹೇಳ್ತೋ, ಮುಖ್ಯಮಂತ್ರಿಗಳು ಅದಕ್ಕೊಂದು ರೀತಿಯ ರಿಬಾಂಡನ್ನು ಕೊಟ್ಟರು. ರಾಜೀವ್ ಸರ್ದೇಸಾಯಿನ ಕರೆದು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಹೇಳಿದರು. ಹೀಗಾಗಿ ನಿಶ್ಚಿತವಾಗಿ ಈ ಪ್ರಕರಣ ರಾಜಣ್ಣ ಅವರು ಮಾತನಾಡಿದ್ದು ಪಕ್ಷದ ಶಿಸ್ತಿನ ವಿರುದ್ಧ, ರಾಹುಲ್ ಗಾಂಧಿಯ ಕ್ಯಾಂಪೇನ್ನ ವಿರುದ್ಧ ತೀರ್ಮಾನ ತೆಗೆದುಕೊಂಡಿದ್ದು ಹೌದಾದರೂ ಕೂಡ ಕರ್ನಾಟಕದಲ್ಲೊಂದೇನು ಬಣಗಳ ನಡುವಿನ ರಾಜಕಾರಣ ಇದೆ, ಬಣಗಳ ನಡುವಿನ ಪೈಪೋಟಿ, ನಾನು ಅದರ ಕಿತ್ತಾಟ ಅನ್ನಲ್ಲ, ಯಾಕಂದರೆ ರಾಜಕಾರಣದಲ್ಲಿ ಇದು ಸರ್ವೇ ಸಾಮಾನ್ಯ. ಆ ಬಣಗಳ ಪೈಪೋಟಿಯ ಭವಿಷ್ಯದ ದೃಷ್ಟಿಯಿಂದ ರಾಜಣ್ಣ ಅವರ ತಲೆದಂಡದ ಇಂಪ್ಯಾಕ್ಟ್ ಏನು, ದಟ್ ಈಸ್ ವೆರಿ ಕ್ರೂಷಿಯಲ್ ಆ್ಯಂಡ್ ಇಂಪಾರ್ಟೆಂಟ್. ಓಕೆ ಪ್ರಶಾಂತ್, ನೆಕ್ಸ್ಟ್ ಹಾಗಾದ್ರೆ ಏನೇ ಬೆಳವಣಿಗೆಗಳಾದರೂ ಈ ಥರದ ಬೆಳವಣಿಗೆ ಇದರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಡುವಾಗ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದವರಾಗ್ಲಿ ಸಿಎಂ ಬಣದವರಾಗ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುವಾಗ ಯೋಚನೆ ಮಾಡಬೇಕು ಅಂತ ಒಂದು ಪರಿಸ್ಥಿತಿ ಹಾಗಾದ್ರೆ ಈಗ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಿಯೇಟ್ ಮಾಡಿದೆ ಅಂತ. ಬಣಗಳ ರಾಜಕಾರಣದ ದೃಷ್ಟಿಯಿಂದ ಇಷ್ಟು ಸ್ಟೇಟ್ಮೆಂಟ್ಸ್ಗಳು ಬಂದಿವೆ, ಹೈಕಮಾಂಡ್ ಎಂದೂ ಕ್ರಮ ತೆಗೆದುಕೊಂಡಿಲ್ಲ. ಹೌದು ಹೌದು. ಡಿ ಕೆ ಶಿವಕುಮಾರ್ ಕಡೆಯಿಂದ ಶಿವಗಂಗಾ ಮಾತಾಡ್ತಾ ಇದ್ರು, ಬಾಲಕೃಷ್ಣ ಮಾತಾಡ್ತಾ ಇದ್ರು, ನಮ್ಮ ರಾಮನಗರದ ಶಾಸಕರು ಕೂಡ ಮಾತಾಡ್ತಾ ಇದ್ರು. ಹೈಕಮಾಂಡ್ ಯಾವತ್ತೂ ಕ್ರಮ ತೆಗೆದುಕೊಂಡಿಲ್ಲ. ಡಿ ಕೆ ಶಿವಕುಮಾರ್ ಒಂದು ನೋಟಿಸ್ ಕೊಟ್ಟರು ಬಿಟ್ಟರೆ ಹೈಕಮಾಂಡ್ ಏನು ಕ್ರಮ ತೆಗೆದುಕೊಂಡಿಲ್ಲ. ಬಿ ಆರ್ ಪಾಟೀಲ್ರು, ರಾಜು ಕಾಗೆ, ಬೇಳೂರು ಗೋಪಾಲಕೃಷ್ಣ ಮಾತಾಡಿದಾಗಲೂ ಕೂಡ ಹೈಕಮಾಂಡ್ ಕ್ರಮ ತೆಗೆದುಕೊಂಡಿಲ್ಲ. ನೋಡಿ, ನೀವು ರಾಜ್ಯದ ಬಣಗಳ ತಿಕ್ಕಾಟದಲ್ಲಿ ಹೈಕಮಾಂಡ್ ಯಾವತ್ತೂ ಅಷ್ಟು ಆಸ್ಥೆಯನ್ನು ವಹಿಸೋದಿಲ್ಲ. ಆದರೆ ವೆನ್ ಯು ಚಾಲೆಂಜ್ ದ ಪರಮೋಚ್ಚ ನಾಯಕ, ವೆನ್ ಯು ಚಾಲೆಂಜ್ ಸುಪ್ರೀಂ ಲೀಡರ್, ನಿಶ್ಚಿತವಾಗಿ ಹೈಕಮಾಂಡ್ ಒಂದು ಗ್ಯಾಗನ್ನು ಮಾಡೇ ಮಾಡುತ್ತೆ. ಅದರ್ವೈಸ್ ಯಾರು ಅದನ್ನು ಹೈಕಮಾಂಡ್ ಅಂತಾರೆ? ಆ ಕಾರಣದಿಂದ ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಬಟ್ ಕರ್ನಾಟಕದ ದೃಷ್ಟಿಯಿಂದ ನೋಡಿದಾಗ ಎರಡು ಬಣಗಳ ನಡುವಿನ ತಿಕ್ಕಾಟದ ದೃಷ್ಟಿಯಿಂದ ಇದು ಮುಂದೆ ಹೇಗಾಗುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್ ಪ್ರಶಾಂತ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.